ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ವಿಶೇಷ ದೇಗುಲ ದರ್ಶನ ಪ್ರಭಾತಂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿದ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಪ್ರಭಾತಂ ಕಾರ್ಯಕ್ರಮದ ಮುಖಾಂತರವಾಗಿ ದೇಗುಲಗಳ ದರ್ಶನವನ್ನು ನಾವು ಮಾಡಿಸ್ತಾ ಇದ್ದೀವಿ. ಹಾಗೆ ದೇಗುಲಗಳ ವಿಶೇಷತೆಯನ್ನು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗಿದ್ರೆ ಇವತ್ತು ಯಾವ ದೇವಸ್ಥಾನದ ಮುಂಭಾಗದಲ್ಲಿ ನಿಂತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಇದೇ ಬೆಂಗಳೂರಿನಲ್ಲಿರುವಂತಹ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಅಶೋಕಪುರದ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ನಾನಿದ್ದೀನಿ. ಈ ದೇವಸ್ಥಾನದ ವಿಶೇಷತೆ ಏನು, ಆಚರಣೆಗಳು ಯಾವ ರೀತಿಯಾಗಿರುತ್ತೆ, ಸಾವಿರಾರು ಭಕ್ತಾದಿಗಳು ಇಲ್ಲಿ ಬರ್ತಾರೆ ದೇವಸ್ಥಾನಕ್ಕೆ, ಯಾಕೆ ಬರ್ತಾರೆ, ಈ ದೇವಸ್ಥಾನದ ವಿಶೇಷತೆ ಕುರಿತಾಗಿ ನಾವು ತಿಳಿಸ್ಕೊಡ್ತೀವಿ. ಹಾಗೆ ಇದು ಬಹಳ ಪುರಾತನವಾದಂತಹ ದೇವಸ್ಥಾನವಂತೆ, ಸುಮಾರು 60 ವರ್ಷಕ್ಕೂ ಹಳೆಯ ದೇವಸ್ಥಾನ ಇದಾಗಿದೆ. ಇದರ ಪವಾಡಗಳು ಎಂಥದ್ದು ಅಂತ ತಿಳಿಸ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚಿತವಾಗಿ ನಾವು ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನವನ್ನ ಪಡ್ಕೊಳ್ಳೋಣ, ಬನ್ನಿ. ನನಗೆ ಮನೆ ದೇವರು ಮುರುಘಾ. ಮಕ್ಕಳು ತುಂಬ ವರ್ಷ ಮಕ್ಕಳಿಲ್ದಾಗೆಲ್ಲ ದೇವ್ರಿಗೆ ಅರ್ಕೆ ಮಾಡಿಕೊಂಡು ಮಕ್ಕಳಾಗಿದ್ದಾರೆ. ನನಗಿಬ್ಬರು 3 ಜನ ಮಕ್ಕಳು. ನಮಗೆ ಒಳ್ಳೆ ಇದು ಇದೆ, ದೇವರು ಅಂತ ಒಳ್ಳೆ ನಂಬಿಕೆ ಇದೆ. ಮನೆ ದೇವರು ನಮಗೆ. ಬಾಬು ನನ್ನ ಹೆಸರು. ಮುರುಗರು ಬತ್ತರು. ನಾವು ಮುರುಗನ ನಮ್ಮ ಮಗನಿಗೆ ಮದುವೆ ಆಗಲಿன்னு ಬೇಡ್ಕೊಂಡು ಬಂದಿದ್ದೀವಿ. ಒಳ್ಳೇದಾಗ್ತದೆ, ಒಳ್ಳೇದು ಮಾಡ್ತೀವಿ. ನಾವು ವಾರ ವಾರ ಬರ್ತಾಯಿದ್ವಿ. ಹಂಗೆ ನೋಡಿಕೊಂಡು ಹೋಗ್ತಾಯಿದ್ವಿ, ಪೂಜೆ ಮಾಡಿಕೊಂಡು 9 ವಾರ ಬರ್ತಾಯಿದ್ವಿ. ನಮ್ಮ ಬಂದಾಗಿಂದ ಇಲ್ಲಿ ತುಂಬ ಒಳ್ಳೆಯದಾಗಿದೆ. ಇಲ್ಲಿನ
ವಾತಾವರಣ ಎಲ್ಲ ನಮಗೆ ತುಂಬ ಇಷ್ಟ ಆಗಿದೆ. ಬಟ್ ದೇವರ ಅನುಗ್ರಹದಿಂದ ನಾವು ಇವಾಗೆಲ್ಲ ಚೆನ್ನಾಗೇ ಇದ್ದೀವಿ. ಮತ್ತು ದೇವರ ಅಭಿಷೇಕ ಎಲ್ಲ ತುಂಬ ಚೆನ್ನಾಗೇ ಆಗಿದೆ ಇವತ್ತು. ಅಭಿಷೇಕ ಫಸ್ಟು ನಮ್ಮದೇ ಆಗಿರೋದು, ಇವತ್ತು ನಾವೇ ಮಾಡಿಸಿರೋದಾಗಿದೆ ಅಂತ ತುಂಬ ಚೆನ್ನಾಗಾಗಿದೆ ಇವತ್ತು. ನಾನು 51 ವರ್ಷ ಇಲ್ಲೇ ಹುಟ್ಟಿ ಬೆಳೆದಿದ್ದು. ನನ್ನ ಮಗುವಿಂದ ಈ ದೇವಸ್ಥಾನ ನೋಡಿದ್ದೀನಿ. ತುಂಬ ಒಳ್ಳೆ ಬೇಡ್ಕೊಳ್ಳೋದೆಲ್ಲ ಒಳ್ಳೆಯದೇ ಆಗಿದೆ. ಚಿಕ್ಕದಾಗಿತ್ತು ಈ ದೇವಸ್ಥಾನ, ಇವಾಗ ಇಷ್ಟು ದೊಡ್ಡದಾಗಿ ಆಗಿದೆ. ತುಂಬ ಇಷ್ಟ ಆಯಿತು ದೇವಸ್ಥಾನ ನನಗೆ. ಇಲ್ಲಿ ಪೂಜೆನೂ ಅಷ್ಟು ಚೆನ್ನಾಗಿ ನಡೆಯುತ್ತೆ. ಎಲ್ಲರೂ ಬರಬೇಕು ಈ ದೇವಸ್ಥಾನಕ್ಕೆ. ಇನ್ನೂ ದೊಡ್ಡದಾಗಬೇಕು ದೇವಸ್ಥಾನ ಅಂತ ನಮಗೆಲ್ಲ ಆಸೆ. ಶ್ರೀ ಗುರುಭ್ಯೋ ನಮಃ. ಈ ದಿನ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅಭಿಷೇಕ ಆಗಿದೆ. ಇದು ಇರುವುದು ಮಹಾಲಕ್ಷ್ಮಿ ಲೇಔಟ್ ಅಶೋಕಪುರದಲ್ಲಿ ಇರುವುದು. ಇಲ್ಲಿ ಉಲ್ಲಾಸ್ ಟಾಕೀಸ್ ಹತ್ರ ಬಂದರೂ ಅಲ್ಲಿ ಇದೆ ಸುಬ್ರಹ್ಮಣ್ಯ ದೇವಸ್ಥಾನ, ಅಶೋಕಪುರ ದೇವಸ್ಥಾನ ಇದೆ. ವಿಶೇಷವಾಗಿ ಇದು ಇಲ್ಲಿಗೆ 52 ವರ್ಷ ಆಗಿದೆ. ಹಳೆ ಕಾಲದ ಸುಬ್ರಹ್ಮಣ್ಯ ದೇವಸ್ಥಾನ. ವಿಶೇಷವಾಗಿ ಇದು ಅಂದರೆ ಪ್ರತಿದಿನ ಮಂಗಳವಾರ ಸುಬ್ರಹ್ಮಣ್ಯಗೆ ಅಭಿಷೇಕ, ಹಾಲಭಿಷೇಕ, ರುದ್ರಾಭಿಷೇಕ, ಆಮೇಲೆ ಸಾಯಂಕಾಲ ಅಭಿಷೇಕ ಆಗುತ್ತೆ. ವಿಶೇಷವೇನೆಂದರೆ ಇದು ಭಾರಿ ವಿಶೇಷ. ಬಾಲಸುಬ್ರಹ್ಮಣ್ಯ ಅಂದರೆ ಬಾಲ ಅಂದರೆ ಚಿಕ್ಕದು ಅಂತ, ಹಂಗಾಗಿ ಬಾಲಸುಬ್ರಹ್ಮಣ್ಯ. ಹಾಗಾಗಿ ಸಂತಾನ ಯೋಗ ಇದ್ದವರಿಗೆ ಸಂತಾನ ಆಗುತ್ತೆ, ಹಾಗೂ ಕಲ್ಯಾಣ ಯೋಗ ಇದ್ದವರಿಗೆ ಕಲ್ಯಾಣ ಯೋಗ ಆಗುತ್ತೆ. ಕರೆಕ್ಟಾಗಿ ಪ್ರತಿ 9 ದಿನ ಅಭಿಷೇಕ ಮಾಡಬೇಕು. ಪ್ರತಿ ಮಂಗಳವಾರ ಬಂದು ಇಲ್ಲಿ ಅಭಿಷೇಕ ಮಾಡಬೇಕು ವಿಶೇಷವಾಗಿ. ಹಾಗಾಗಿ ಷಷ್ಠಿಯಲ್ಲಿ ಉಯ್ಯಾಲೆ ಸೇವೆ ಮಾಡಿಸ್ತೀವಿ, ಅವ್ರು ಬಂದು ಉಯ್ಯಾಲೆ ಸೇವೆ ಮಾಡ್ಬೋದು, ವಿಶೇಷವಾಗಿರುತ್ತೆ. ಹಂಗಾಗಿ ಪರಮಾತ್ಮ ಯಾರು ನಂಬ್ತಾರೋ ಅವರಿಗೆ ಸಂತಾನ ಯೋಗ, ಕಲ್ಯಾಣ ಯೋಗ, ಹಣಕಾಸು ಅಭಿವೃದ್ಧಿ ಆಗುತ್ತೆ. ಇಲ್ಲಿ ಯಾರು ಹಣಕಾಸು ಕೊಟ್ಟಿರ್ತಾರೆ ಅವರಿಗೆ ಹಣಕಾಸು ಕೊಡ್ತಿರಲ್ಲ, ಅವಾಗಾಗಿ ಅಕ್ಕಿ ಹಿಟ್ಟು ಬರುತ್ತೆ. ಅಕ್ಕಿ ಹಿಟ್ಟಲ್ಲಿ ಅಭಿಷೇಕ ಮಾಡಬೇಕು. ಮಂಗಳವಾರ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆಗಿ 6:15 ಅಭಿಷೇಕ ಸ್ಟಾರ್ಟ್ ಆಗುತ್ತೆ. ಬಂದು ಅಭಿಷೇಕ ಮಾಡಿಸ್ಬೋದು. ಹಾಗೆ ಸಂತಾನ ಅಂದರೆ ಮಕ್ಕಳಿಗೆ 5 ವರ್ಷ ಇರುತ್ತೆ, ಅವ್ರಿಗೆ ಸಂತಾನ ಇರಲ್ಲ. ಹಾಗೂ 7 ವರ್ಷ ಆಗಿರುತ್ತೆ, ಸಂತಾನ ಯೋಗ ಇರಲ್ಲ. ಆವಾಗ ಕಲ್ಯಾಣ ಯೋಗನೂ ಇರಲ್ಲ. ಆವಾಗ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಬಂದು ವಿಶೇಷವೇನೆಂದರೆ ಇಲ್ಲಿ ಬೆಲ್ಲ ಆರತಿ ಮಾಡಬೇಕು, ನಿಂಬೆಣ್ಣೆ ಆರತಿ ಮಾಡಬೇಕು. ವಿಶೇಷವಾಗಿ ಏನಂತ ಸಂಕಲ್ಪ ಮಾಡ್ಕೋಬೇಕು. ಸುಮ್ಮನೆ ಬಂದುಬಿಟ್ಟು ಆರತಿ ಮಾಡಿಬಿಟ್ಟು ಏನಪ್ಪ ಇಲ್ಲಿ ಆಗಲೇ ಇಲ್ಲ ಅಂತ, ಅದು ತಪ್ಪು. ಸಂಕಲ್ಪ ಅಂದರೆ ಒಂದು ಗುರಿ. ಸಂಕಲ್ಪ ಒಂದು ಮನೆ ಕಟ್ಟಬೇಕು ಅಂದರೆ ಒಂದು ಸಂಕಲ್ಪ ಮಾಡ್ಕೊಂತೀವಪ್ಪ, ಹಿಂಗೆ ಮನೆ ಕಟ್ಟಬೇಕಪ್ಪ ಅಂತ. ಹಂಗಾಗಿ ಸಂತಾನ ಅನ್ನೋರಿಗೆ ಅವರಿಗೆ ಹಿಂಗೆ ಸಂತಾನ ಆಗಬೇಕಪ್ಪ, ಇಷ್ಟು ವರ್ಷ ಆಗಿದೆ ನಮಗೆ ಸಂತಾನ ಯೋಗ ಇಲ್ಲ ಅಂದಾಗ ಅವರಿಗೆ ಸಂಕಲ್ಪ ಮಾಡ್ಕೊಂಡು ಸುಬ್ರಹ್ಮಣ್ಯ ನಿನಗೆ ಬೆಳ್ಳಿನ ಆರತಿ ಹಾಗೂ ನಿಂಬೆಣ್ಣೆ ಆರತಿ ಅಭಿಷೇಕ ಆರತಿ ಮಾಡ್ತೀವಿ. ಇಷ್ಟವರೆಗೆ ನನಗೆ ಸಂತಾನ ಯೋಗ ಅಂದರೆ ಖಂಡಿತವಾಗಿ 100% ಸಂತಾನ ಯೋಗ ಆಗುತ್ತೆ.
ಇದು ಅಂತಲೂ ಕೂಡ ನಾವು ನಿಮಗೆ ತಿಳಿಸ್ಕೊಟ್ವಿ. ಇಲ್ಲಿ ಸಾವಿರಾರು ಭಕ್ತರುಗಳು ಬಂದಿದ್ದಾರೆ, ಅದರ ಲಾಭವನ್ನು ಕೂಡ ಪಡ್ಕೊಂಡಿದ್ದಾರೆ. ಸೊ ಇವತ್ತು ಒಬ್ಬರು ನಮ್ಮ ಜೊತೆನಲ್ಲಿದ್ದಾರೆ ಭಕ್ತಾದಿಗಳು. ಏನು ಅಂತ ಹೇಳಿದ್ರೆ, ಈ ದೇವಸ್ಥಾನಕ್ಕೆ ಅವರು ಸುಮಾರು ವರ್ಷಗಳಿಂದ ಬರ್ತಾ ಇದ್ದಾರೆ. ಅವರಿಗೆ ಮಕ್ಕಳ ಯೋಗ ಇರಲಿಲ್ಲ. ಸೊ ಈ ದೇವಸ್ಥಾನಕ್ಕೆ ಬಂದು ಒಂದು ಹರಕೆ ಅಥವಾ ಒಂದು ವ್ರತವನ್ನು ಮಾಡಿದ ನಂತರ ಅವರಿಗೆ ಮಗು ಹುಟ್ಟಿದೆ. ಸೊ ಅವರ ಒಂದು ಸಂತೋಷದ ಕ್ಷಣಗಳನ್ನು ನಮ್ಮೊಟ್ಟಿಗೆ ಈಗ ಹಂಚ್ಕೊಳ್ತಾ ಇದ್ದಾರೆ. ಮೇಡಮ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಓಕೆ. ಸೊ ಈಗ ದೇವಸ್ಥಾನಕ್ಕೆ ನೀವು ಎಷ್ಟು ವರ್ಷದಿಂದ ಬರ್ತಿದ್ರಿ, ಅಥವಾ ದೇವಸ್ಥಾನದ ವಿಶೇಷತೆ ಹೇಳೋದಾದ್ರೆ? ಮೇಡಮ್ ನಾವು ದೇವಸ್ಥಾನಕ್ಕೆ 1 ವರ್ಷದಿಂದ ಬರ್ತಿದ್ದೀವಿ. ನಮಗೆ 4 ವರ್ಷದಿಂದ ನಮಗೆ ಮಗು ಸಂತಾನನೇ ಇರಲಿಲ್ಲ. ಈ ದೇವಸ್ಥಾನಕ್ಕೆ ಬಂದ ಮೇಲೆ ಪುರೋಹಿತರು ನಮಗೆ ಒಂದು ವ್ರತ ಹೇಳಿದ್ರು. ಈ ವ್ರತ ಮಾಡಿದ 3 ತಿಂಗಳಲ್ಲಿ ನಿಮಗೆ ಮಗು ಆಗುತ್ತೆ ಅಂತಲೂ ಅವ್ರು ಹೇಳಿದರು. ಸೊ ನಾವು ಆ ವ್ರತ ಮಾಡಿದ್ವಿ. ಕರೆಕ್ಟಾಗಿ ಆ ವ್ರತ ಮಾಡಿ 3 ತಿಂಗಳೊಳಗೇ ನಮಗೆ ನಾನು ಕನ್ಸೀವ್ ಆದೆ. ಆ ಆ್ಯಕ್ಚುಲಿ ಹೇಳಬೇಕು ಅಂದರೆ ದೇವ್ರ ದಯೆಯಿಂದನೇ ಇವಳು ನಮಗೆ ಹುಟ್ಟಿರೋದು. ಇವ್ರು ನಮಗೆ ಹೇಳಿದರು, ಈ ವ್ರತ ಮಾಡಿದ್ರೆ 9 ಜನ ಕರೆಸಿ, ಅವ್ರು 9 ಜನ ಅಂದರೆ 5 ಜನಕ್ಕಾದ್ರೂ ಫಲ ಇರುತ್ತೆ, ಸೊ ನಿಮಗೆ ಮಗು ಹಾಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ನಮಗೆ ಹೇಳಿದರು. ನಾವು ವ್ರತ ಮಾಡಿದ್ಮೇಲೆ ನಾನು ಕನ್ಸೀವ್ ಆದೆ, ನಮಗೆ ಈ ಮಗು ಹುಟ್ಟಿದ್ದು. ನಮಗೆ 7 ವರ್ಷದಿಂದನೂ ಇಲ್ಲ. ನಾವು ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ, ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ಮಾಡಿದ್ವಿ, ಯಾವುದೂ ನಮ್ಗೆ ಆಗಿರಲಿಲ್ಲ. ಸೊ ಈ ದೇವಸ್ಥಾನಕ್ಕೆ ಬಂದ ಮೇಲೆ ಅವ್ರು ನಮಗೆ ಹೇಳಿದ್ಮೇಲೆ ಇವಳು ನಮಗೆ ಹುಟ್ಟಿದ್ದು ಮಗು. ನಮಗೆ ಭಾರಿ ಖುಷಿಯಾಗಿದೆ ಭಾರಿ ಖುಷಿಯಾಗಿದೆ. ಈ ದೇವಸ್ಥಾನಕ್ಕೆ ಬಂದಮೇಲೆ ನಮಗೆ ಸಂತಾನ ಫಲ ಬಂದಿದ್ದು. ಅದರಿಂದ ನಾವು ಈ ದೇವಸ್ಥಾನಕ್ಕೆ ಪ್ರತಿ ವಾರನೂ ಬರ್ತೀವಿ. ಎವ್ರಿ ಮಂಗಳವಾರ ಬರ್ತೀವಿ. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡ್ರಿ ಅಲ್ವಾ? ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಯಾಕೆ ಭಕ್ತಾದಿಗಳು ಬರ್ತಾರೆ ಅಂತ ಹೇಳಿ. ಸೊ ಇಲ್ಲಿ ಒಬ್ಬರು ಭಕ್ತಾದಿಗಳು ಅವರ ಅನಿಸಿಕೆಯನ್ನು, ಅಭಿಪ್ರಾಯವನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಮಕ್ಕಳ ಯೋಗ ಇರಲಿಲ್ಲ. ಇಲ್ಲಿಗೆ ಬಂದು ವ್ರತವನ್ನು ಮಾಡಿದ್ಮೇಲೆ, ದೇವರ ದರ್ಶನವನ್ನು ಪಡೆದ ನಂತರ ಅವರಿಗೆ ಮಗು ಭಾಗ್ಯ ಸಿಕ್ಕಿದೆ. ಆ ದಂಪತಿಗಳು ಬಹಳ ಸಂತೋಷದಿಂದ ಅವರ ಅನಿಸಿಕೆಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ನೀವು ಕೂಡ ಈ ದೇವಸ್ಥಾನಕ್ಕೆ ಬರಬೇಕು ಅನ್ನೋದಾದರೆ, ನಾನು ನಿಮಗೆ ಕಾರ್ಯಕ್ರಮದ ಮೊದಲನೇ ಹಂತದಲ್ಲೇ ಈ ದೇವಸ್ಥಾನದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಹೋಗಿದ್ದೀವಿ. ದೇವಸ್ಥಾನಕ್ಕೆ ನೀವು ಕೂಡ ಬನ್ನಿ. ದೇವರ ಆಶೀರ್ವಾದ ನಿಮಗೆಲ್ಲರಿಗೂ ಕೂಡ ಸಿಗಲಿ ಅಂತ ನಾವು ಕೂಡ ಬಯಸ್ತೀವಿ. ವೀಕ್ಷಕರೇ, ಹಿಂದೂ ಧರ್ಮದಲ್ಲಿ ಅಥವಾ ನಮ್ಮ ಸಂಪ್ರದಾಯದಲ್ಲಿ ದೇವಸ್ಥಾನಗಳ ವಿಶೇಷತೆ ಏನು, ಮಹಿಮೆ ಏನು ಅನ್ನುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರನೆ. ಸೊ ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ಮಹಿಮೆ ಇರುತ್ತೆ, ಒಂದೊಂದು ದೇವಸ್ಥಾನದ ಹಿನ್ನೆಲೆ ಒಂದೊಂದು ರೀತಿಯಾಗಿರುತ್ತೆ. ಸೊ ನೀವೆಲ್ಲರೂ ಕೂಡ ದೇವಸ್ಥಾನಗಳಿಗೆ ಹೋಗ್ತೀರಾ. ಆದ್ರೆ ವಿಶೇಷವಾದಂತಹ ದೇವಸ್ಥಾನಗಳು ಯಾವಿದ್ದಾವೆ, ಅಲ್ಲಿನ ಒಂದು ವಿಶೇಷವಾದಂತಹ ವಿಚಾರಗಳು ಯಾವ ರೀತಿ ಆಗಿರುತ್ತೆ ಅನ್ನೋದನ್ನ ನಾವು ನಮ್ಮ ಪ್ರಭಾತಂ ಕಾರ್ಯಕ್ರಮದ ಮುಖಾಂತರವಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತಾ ಇದ್ದೀವಿ. ಅಂತೆಯೇ ಇವತ್ತಿನ ಪ್ರಭಾತಂ ವಿಶೇಷ ದೇಗುಲ ದರ್ಶನದಲ್ಲಿ ಒಂದು ವಿಶೇಷವಾದಂತಹ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನ ನಾವು ನಿಮ್ಗೆ ನೀಡಿದ್ದೀವಿ. ಸೊ ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀರಿ, ಇದೇ ಬೆಂಗಳೂರಿನಲ್ಲಿರುವಂತಹ ಮಹಾಲಕ್ಷ್ಮಿ ಲೇಔಟ್ ನಲ್ಲಿರುವಂತಹ ಅಶೋಕ್ ಪುರಂ ಅಲ್ಲಿರುವಂತಹ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಹಿನ್ನೆಲೆ ವಿಶೇಷತೆಯನ್ನ ನಾವು ನಿಮ್ಗೆ ತಿಳಿಸ್ಕೊಟ್ಟಿದ್ದೀವಿ. ಸೊ ಈ ದೇವಸ್ಥಾನಕ್ಕೆ ನೀವು ಕೂಡ ಬನ್ನಿ, ನೀವು ಕೂಡ ಈ ದೇವಸ್ಥಾನಕ್ಕೆ ಆದಷ್ಟು ಬೇಗ ಬಂದು ಭೇಟಿ ಕೊಟ್ಟು ಆ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ಪ್ರಭಾತಂ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷವಾದಂತಹ ದೇವಸ್ಥಾನದ ವಿಶೇಷತೆ ಕುರಿತಾಗಿ ನಾವು ನಿಮ್ಗೆ ತಿಳಿಸ್ತಾ ಹೋಗ್ತೀವಿ. ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮವನ್ನ ನಾವು ಮುಕ್ತಾಯಗೊಳಿಸ್ತೀವಿ.